ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಏನು ರಾಜ್ಯದಲ್ಲಿ ಇವತ್ತು ಅತಿವೃಷ್ಟಿ ಆಗಲಿ ಬರ ಆಗಲಿ ಅಂತ ಮೊದಲ ಬಾರಿ ಅಲ್ಲ, ಹಲವಾರು ವರ್ಷಗಳ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅತಿವೃಷ್ಟಿ ಬರ ಬಂದಂತ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರಗಳು ನಡೆದುಕೊಂಡಿದ್ದಾವೆ ಅನ್ನೋ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಅವರು ಏಕಾಂಗಿ ಆಗಿದ್ರು, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ. ತತ್ಕ್ಷಣ ಇಲ್ಲಿಗೆ ಬಂದು ಏನು ಬಡವರು ಮನೆಯನ್ನ ಕಳೆದುಕೊಂಡಿದ್ರು, ಮನೆಯನ್ನ ಕಳೆದುಕೊಂಡಂತ ಬಡವರಿಗೆ ಕೇಂದ್ರದ NDRF ನಾರ್ಮ್ಸ್ ಪ್ರಕಾರ 1 ಲಕ್ಷ ಇದ್ರೆ ರಾಜ್ಯ ಸರ್ಕಾರ 4 ಲಕ್ಷ ರೂಪಾಯಿನ ಘೋಷಣೆ ಮಾಡಿ ತತ್ಕ್ಷಣ ಬಡವರ ನೆರವಿಗೆ ಬರ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮಾಡಿದ್ರು. ಅದೇ ರೀತಿ ಬೆಳೆ ನಾಶ ಆದಂತ ಸಂದರ್ಭದಲ್ಲೂ ಕೂಡ ಆ ರೈತರಿಗೆ ಪರಿಹಾರವನ್ನ, ಬೆಳೆ ನಾಶ ಆದಂತ ಸಂದರ್ಭದಲ್ಲಿ ಪರಿಹಾರವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಸಂದರ್ಭ ಉಲ್ಲೇಖ ಮಾಡ್ತಾರೆ. ವಿಶೇಷವಾಗಿ ಮಾನ್ಯ ಸಭಾಧ್ಯಕ್ಷ ಕಬ್ಬು ಬೆಳೆಗಾರರು ನಿನ್ನೆ ಮೊನ್ನೆ ದಿನ ಅಲ್ಲ, ಕಳೆದ 2-3 ತಿಂಗಳಿಂದ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರು. ಇದೇ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ 4-5 ದಿನಗಳು ಸತತವಾಗಿ ರೈತ ಒಂದು ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಆಗ್ತಾ ಇದ್ರೆ ಯಾವುದೇ ಸಚಿವರು ಅಲ್ಲಿಗೆ ಹೋಗೋದಿಲ್ಲ. ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ, ಅವರ ಸಮಸ್ಯೆ ಏನು, ಸಮಸ್ಯೆಗೆ ಪರಿಹಾರ ಏನು ಅದು ಕೇಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿಲ್ಲ. ನಾವು ನಮ್ಮ ಪಕ್ಷದ ಮುಖಂಡರು ಮಾನ್ಯ ಸಭಾಧ್ಯಕ್ಷರೇ ಆಮೇಲೆ ಸ್ಪಷ್ಟತೆ ಕೊಡ್ಲಿ, ಆಮೇಲೆ ಸ್ಪಷ್ಟನೆ ಕೊಡ್ಲಿ. ಮುಗಿಸ್ತೇನೆ. ನಮ್ಮ ವಿಚಾರ ಇಷ್ಟೇನೆ, ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ಮನ ಸಭಾಧ್ಯಕ್ಷರೇ ಅಲ್ಲಿ ಯಾರು ಕೂಡ ಸರ್ಕಾರದ ಕಡೆಯಿಂದ ಹೋಗೋದಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಏನು ಇವತ್ತು ರೈತರು ಪರದಾಡ್ತಾ ಇದ್ರು, ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರು. ಅದಕ್ಕೆ ಸರಿಯಾದ ಸೂಕ್ತ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವ ಅನ್ನೋ ಮತ್ತೊಂದು ಸಂದರ್ಭ ಹೇಳ್ತೇನೆ. ಇವತ್ತು ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಮನ ಸಭಾಧ್ಯಕ್ಷರೇ ಹಲವಾರು ಬಾರಿ ಚರ್ಚೆ ಆಗಿದೆ. ಕಳೆದ 2 ತಿಂಗಳಿಂದ ಯಾವಾಗ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇತ್ತು, ಪ್ರತಿ ಸಂದರ್ಭದಲ್ಲೂ ಕೂಡ ಇವತ್ತು ಕಬ್ಬು ಬೆಳೆಗಾರರು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, FRP ದರವನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ಇವೆಲ್ಲವೂ ಕೂಡ ಚರ್ಚೆ ಆಗಿದೆ. ನಾನು ಒಪ್ಕೊಳ್ತೇನೆ ಮನ ಸಭಾಧ್ಯಕ್ಷ. ಅದು ಒಂದು ತಮ್ಮ ಮುಖೇನ ರಾಜ್ಯ ಸರ್ಕಾರ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ. ಮನ ಸಭಾಧ್ಯಕ್ಷ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ 3ನೇ ಅತಿ ದೊಡ್ಡ ರಾಜ್ಯ ಇವತ್ತು ಕಬ್ಬು ಬೆಳೀತಕ್ಕಂಥ ವಿಚಾರದಲ್ಲಿ. ಇವತ್ತು ನ್ಯಾಯಯುತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಟಾವ್ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ಇವತ್ತು ಕಬ್ಬು ಬೆಳೆಗಾರರನ್ನ ಕರೆದು, ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನ ಕರೆದು ಇವತ್ತು ಸಭೆಯನ್ನ ಮಾಡಬೇಕಾಗಿತ್ತು. ಸೂಕ್ತ ಸಮಯದಲ್ಲಿ ಈ ತೀರ್ಮಾನ ಆಗದೆ ಇರೋದ್ರಿಂದ, ಸಭೆ ಆಗದೆ ಇರುವ ಪರಿಣಾಮ ಇವತ್ತು ರೈತರು ಬೀದಿಗಿಳಿದು ಹೋರಾಟವನ್ನ ಪ್ರತಿಭಟನೆ ಮಾಡುವಂತ ಕೆಲಸ ಆಯ್ತು. ಮನ ಸಭಾಧ್ಯಕ್ಷರೇ, ನಾನು ತಮ್ಮ ಮುಖೇನ ಅವರು ಈ ಸಭೆ ಸದಸ್ಯರು ಅವರೇ ಹೇಳ್ಬಿಡ್ಲಿ ಅವ್ರ ಸಮಸ್ಯೆ ಏನಿದಾವನ್ನ. ನಿಮ್ ಹಿಂದೆ ಇದ್ದಾರೆ, ಅವ್ರು ಹೇಳಿ ಒಂದ್ ಮಾತು. ತಪ್ಪು ಮಾಹಿತಿ ಹೋಗ್ಬಾರ್ದು, ತಪ್ಪು ಮಾಹಿತಿ ಹೋಗ್ಬಾರ್ದು. ನಿಮ್ಮ ಕಾರ್ಖಾನೆ ಮಾಲೀಕರು ಏನೇನು ಹೇಳಿದಾರೆ ಅನ್ನೋದು ಇವತ್ತು ಹೈಕೋರ್ಟ್ ನಲ್ಲಿ ಇದೆ ಅಧ್ಯಕ್ಷರೇ. ತಪ್ಪು ಮಾಹಿತಿ ಹೈಕೋರ್ಟ್ ನಲ್ಲಿ ಏನ್ ರೀಚ್ ಆಗಿದ್ದಾರೆ ಅನ್ನೋದು ಅವ್ರ ಪಾರ್ಟಿ ಮೆಂಬರೇ, ಅವ್ರ ಎಮ್ಎಲ್ಎಗಳು ಇವತ್ತು ಅವ್ರ ಕಡೆಯಿಂದ ಉತ್ತರ ರೈತರಿಗೆ ಉತ್ತರನ ಕೊಡಬೇಕಾಗಿತ್ತು. ಇಲ್ಲಿ ನೀವು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರೆ ಮಾತಾಡ್ತಾ ಇದ್ದೇನೆ. ನೀವೇನ್ ಸುಳ್ಳು ಮಾತಾಡಿದ್ರೆ ಸುಳ್ಳು ಹೇಳ್ತಾ ಇಲ್ಲ, ಮತ್ತೆ ಎರಡು ಕಡೆಯಿಂದ ಕೇಳಿ ಹೇಳ್ತಾರೆ. ವಿಜೇಂದ್ರ ಅವರೇ, ಕಬ್ಬು ಮಾಲೀಕರು ನಿಮ್ಮ ಅವ್ರು ಏನ್ ಮನವಿ ನಮ್ಮ ಪ್ರಶ್ನೆ ಇಷ್ಟನೇ, ನೀವು ಈ ತರ ಹೇಳ್ಬಾರ್ದು. ನಿಮ್ ಕಬ್ಬಿನ ಕಾರ್ಖಾನೆ ಮಾಲೀಕರು ನಿನ್ ಕುಂಡ್ರಿಸ್ಕೊಂಡು ಹೈಕೋರ್ಟಿಗೆ ರಿಟ್ ಹಾಕಿ ಇಲ್ಲಿ ಈ ರೀತಿ ನೀವು ಮಾತಾಡಿದ್ರೆ ಸಚಿವರು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಅಂತ ಇದ್ದಾರೆ. ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ ಅಂತ ಇದ್ದಾರೆ. ಇವರಲ್ಲೇ ಬಂದಿದ್ದಾರೆ.
ನಾವೆಲ್ಲ ರಾಜ್ಯದಲ್ಲಿ ಪ್ರವಾಹ ದೊಡ್ಡ ಇದ್ದಾಗ ಪ್ರಮಾಣದಲ್ಲಿ ಸುಮ್ಮನೆ ಕೃಷಿ ಸಚಿವರೆಲ್ಲ ಆಗ್ತಾ ಇದೆ. ಹೆಲಿಕಾಪ್ಟರ್ ಇಷ್ಟು ದೊಡ್ಡ ಏನಿದು ಕರ್ನಾಟಕ ರಾಜ್ಯಕ್ಕೆ ಅಡ ಸ್ವಲ್ಪ ಇತಿಮಿತಿನಲ್ಲಿ ಹೇಳ್ಬೇಕು, ಸುಳ್ಳು ಹಿಂಗ ಹೇಳೋದು. ಮೊಲಾಸಸ್ ಇರ್ಬೋದು, ಎಥನಾಲ್ ಇಂದ ಬಿಜೆಪಿ ರಾಜ್ಯಾಧ್ಯಕ್ಷರು ಹಿಂಗೆ ಸದನಕ್ಕೆ ಸುಳ್ಳು ಹೇಳೋದು ಸರಿನಾ? ಸರಿನಾ? ನೀವು ಯಾವ ಸಚಿವರು ನೀವು ಸಂಪಾದಿಸಿದ ಕಳೆದ ಸುಳ್ಳೆ ಅವ್ರು ಮಾನ್ಯ ಸಭಾಧ್ಯಕ್ಷ ವಿಜೇಂದ್ರ ಸಭಾಧ್ಯಕ್ಷ ನಾನು ಕಬ್ಬಿನ ವಿಚಾರದಲ್ಲಿ ಬಿಜೆಪಿ ಅಧ್ಯಕ್ಷರು ಸತ್ಯ ಹೇಳಿ ಏನು ತಪ್ಪಿಲ್ಲ. ವಿರೋಧ ಪಕ್ಷ ಸಭಾಧ್ಯಕ್ಷರೇ, ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಬ್ಬು ಹರಿಯುವಂತ ಕೆಲಸ ಏನಾಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಅದರಿಂದ ಎಷ್ಟು ಲಾಭ ಬರ್ತಾ ಇದೆ ತೆರಿಗೆ ಮೂಲಕ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಮೂಲಕ ಹಣ ಬರ್ತದೆ ಅನ್ನೋದನ್ನು ಉಲ್ಲೇಖ ಮಾಡ್ತೇನೆ. ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಬೊಗಾಸಸ್ ಇರ್ಬೋದು, ವಿದ್ಯುತ್ ಪ್ರೊಡಕ್ಷನ್ ಇರ್ಬೋದು, ಎಥನಾಲ್ ಇರ್ಬೋದು, ಮೊಲಾಸಸ್ ಇರ್ಬೋದು, ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರತಿ ಟನ್ನಿಗೆ 9,218 ರೂಪಾಯಿ ಆದಾಯ ಇವತ್ತು ತೆರಿಗೆ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರುವಂತದ್ದು. ನನ್ನ ಪ್ರಶ್ನೆ ಇತ್ತು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಆದಾಯ ಇದು ಕೂಡ ಸುಳ್ಳು ಅಧ್ಯಕ್ಷರು. 9,000 ರೂಪಾಯಿ ಆದಾಯ ಬರೋದಿಲ್ಲ, ಬಂದ್ರೆ ಇವತ್ತು ನಾನು ರಾಜಕಾರಣ ಬಿಟ್ಬಿಡ್ತೀನಿ. ಕಾರ್ಖಾನೆ ಮಾಲೀಕರಿದ್ದಾರೆ ಹೇಳಿ, ಅವರು ಅಲ್ಲಿ ಕಾರ್ಖಾನೆ ಮಾಲೀಕರು ಗೊತ್ತಾಗ್ತಾರೆ ಹೇಳಿ, ಅವ್ರು ಹೇಳಿ. ಯಾವುದು ಸುಳ್ಳು ಹೇಳ್ತಕ್ಕಂಥ ರೆಕಾರ್ಡಿಂಗ್ ಹೋಗ್ಬಾರ್ದು. ಅಲ್ರಿ ಕಾರ್ಖಾನೆ ಮಾಲೀಕರು ಹೇಳಿದ್ರೆ ಇವ್ರು ಕೇಳ್ತಾರನ್ರಿ. ಆಯ್ತಪ್ಪ, ಕಾರ್ಖಾನೆ ಮಾಲೀಕರು ಹೇಳ್ತಾರ. ಹಿಂದೆ ಮಾನ್ಯ ಸಿದ್ದರಾಮಯ್ಯವರು ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಬೆಳಗಾವಿನಲ್ಲಿ ವಿಠ್ಠಲ್ ಅರಬಾವಿ ಅಂತಕ್ಕಂಥ ಒಬ್ಬ ರೈತ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಅವತ್ತು ಕೂಡ ಯಡಿಯೂರಪ್ಪನವರು ಇದೇ ಬೆಳಗಾವಿನಲ್ಲಿ ಎಲ್ಲ ಬಿಜೆಪಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲೇ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರದಿಂದ 150 ರೂಪಾಯಿ ದರ ಹೆಚ್ಚು ಕೊಡುವ ನಿರ್ಧಾರವನ್ನು ಸಿದ್ದರಾಮಯ್ಯನವರು ಮಾಡಿದ್ರು. ನಾನು ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಇಷ್ಟೊಂದು ಆದಾಯ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರಬೇಕಾದ್ರೆ ಇವತ್ತು ಕೇವಲ 50 ರೂಪಾಯಿ ಅಷ್ಟೇ ಇವರು ದರವನ್ನ ಜಾಸ್ತಿ ಮಾಡಿರುವಂತದ್ದು. ಇಷ್ಟೆಲ್ಲ ಲಾಭ ಮಾಡ್ತಾ ಇದ್ರು ಸಹ ಯಾಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವ ಪ್ರಶ್ನೆನ ನಾನು ತಮ್ಮ ಮುಖೇನ ಈ ಸಂದರ್ಭ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮನೆ ಸಭಾಧ್ಯಕ್ಷರೇ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.